ಹಾಯ್ ಸ್ನೇಹಿತರೆ, ನಿಮ್ಮ ದೊಡ್ಡ ಶತ್ರು ಯಾರು ಗೊತ್ತಾ? ಬಹಳ ಜನರು ತಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಇತರರನ್ನು ಕಾರಣವೆಂದು ಭಾವಿಸುತ್ತಾರೆ. ಕೆಲವರು ಪರಿಸ್ಥಿತಿಯನ್ನು ದೂಷಿಸುತ್ತಾರೆ, ಇನ್ನು ಕೆಲವರು ಅದೃಷ್ಟವನ್ನು ದೂಷಿಸುತ್ತಾರೆ. ಆದರೆ ನಿಜವಾಗಿ ನಮ್ಮ ಜೀವನವನ್ನು ಹೆಚ್ಚು ಹಾಳು ಮಾಡುವುದು ಬೇರೆಯವರು ಅಲ್ಲ, ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು. ಅದಕ್ಕೆ ನಿಮ್ಮ ದೊಡ್ಡ ಶತ್ರು ಹೊರಗಿಲ್ಲ, ನಿಮ್ಮೊಳಗೆ ಇರಬಹುದು. ಸ್ವಲ್ಪ ಯೋಚಿಸಿ ನೋಡಿ, ನೀವು ಮಾಡಬೇಕಾದ ಕೆಲಸವನ್ನು ಎಷ್ಟು ಬಾರಿ ನಾಳೆಗೆ ಮುಂದೂಡಿದ್ದೀರಿ? ಎಷ್ಟು ಬಾರಿ ಇನ್ನೂ ಸಮಯ ಇದೆ ಎಂದು ಹೇಳಿಕೊಂಡಿದ್ದೀರಿ? ಸಮಯ ಸಿಕ್ಕಿರಲಿಲ್ಲ ಎಂಬುದು ಕಾರಣವಲ್ಲ, ಸಮಯವನ್ನು ಸರಿಯಾಗಿ ಬಳಸಿರಲಿಲ್ಲ ಎಂಬುದೇ ಸತ್ಯ. ಅನೇಕ ಕನಸುಗಳು ಪ್ರತಿಭೆಯ ಕೊರತೆಯಿಂದಲ್ಲ, ಮುಂದೂಡುವ ಅಭ್ಯಾಸದಿಂದ ನಾಶವಾಗಿವೆ. ಯಶಸ್ವಿ ಜನರು ತಮ್ಮ ವಿಫಲ ಜನರ ನಡುವಿನ ದೊಡ್ಡ ವ್ಯತ್ಯಾಸ ಪ್ರತಿಭೆಯಲ್ಲ, ಅವರ ಮನಸ್ಥಿತಿ. ಯಶಸ್ವಿ ವ್ಯಕ್ತಿ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಸರಿಪಡಿಸಿಕೊಳ್ಳುತ್ತಾನೆ, ಆದರೆ ವಿಫಲ ವ್ಯಕ್ತಿ ಯಾವಾಗಲೂ ಕಾರಣಗಳನ್ನು ಹುಡುಕುತ್ತಾನೆ. ಅದಕ್ಕೆ ಒಬ್ಬನು ಮುಂದೆ ಸಾಗುತ್ತಾನೆ, ಇನ್ನೊಬ್ಬನು ಅಲ್ಲಿಯೇ ನಿಂತು ಬಿಡುತ್ತಾನೆ. ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುವ ನಿಮ್ಮ ಯೋಚನೆಗಳೇ. ನಮ್ಮ ಜೀವನದಲ್ಲಿ ನಡೆಯುವ ದೊಡ್ಡ ಯುದ್ಧ ಹೊರಗಿನ ಜನರ ಜೊತೆಯಲ್ಲ, ನಮ್ಮೊಳಗಿನ ಭಯ, ಸೋಮಾರಿತನ ಮತ್ತು ಆತ್ಮವಿಶ್ವಾಸದ ಕೊರತೆಯ ಜೊತೆ. ಪ್ರತಿದಿನ ನಮ್ಮ ಕನಸುಗಳು ಒಂದು ಕಡೆ ಕರೆಯುತ್ತವೆ, ಆದರೆ ನಮ್ಮ ಭಯಗಳು ಇನ್ನೊಂದು ಕಡೆ ಎಳೆಯುತ್ತವೆ. ಈ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ. ಆದ್ದರಿಂದ ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಲು ಕಲಿಯಿರಿ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ನಿಮ್ಮನ್ನು ಸೋಲಿಸಬಲ್ಲ ವ್ಯಕ್ತಿಯೂ ನೀವೇ, ನಿಮ್ಮನ್ನು ಯಶಸ್ಸಿನ ಶಿಖರ ಕೊಂಡೊಯ್ಯಬಲ್ಲ ವ್ಯಕ್ತಿಯೂ ನೀವೇ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಇದೆ. ಇಂದಿನಿಂದ ಕಾರಣಗಳನ್ನು ಹೇಳುವುದನ್ನು ಬಿಟ್ಟು ಸಣ್ಣ ಹೆಜ್ಜೆ ಇಡಿ, ಯಾಕಂದರೆ ನಿಮ್ಮ ದೊಡ್ಡ ಶತ್ರು ನೀವೇ ಆಗಿದ್ದೀರಿ. ನಿಮ್ಮ ದೊಡ್ಡ ಶಕ್ತಿಯು ನೀವೇ ಆಗಬಹುದು.